ನನ್ನ ಪ್ರಿಯರೇ, ನಮ್ಮ ಸಂಕಷ್ಟದ ಸಮಯದಲ್ಲಿ ದೇವರು ನಮಗೆ ರಕ್ಷಕನಾಗಿದ್ದಾನೆ. ಜಗತ್ತಿನಲ್ಲಿ ಅಪಾಯಗಳಿವೆ, ಅಪಘಾತಗಳಿವೆ, ನಷ್ಟಗಳಿವೆ. ನಮ್ಮ ಸುತ್ತಲಿರುವ ಜನರು ದೂರವಾಗುವ ಸಮಯಗಳು ಮತ್ತು ಕಾಲಗಳು ಬರುತ್ತವೆ. ಇಲ್ಲದಂತಾಗುವ ಕಾಲಗಳೂ ಇವೆ. ಆದರೆ ಅವುಗಳ ನಡುವೆ ದೇವರು ಸಂಕಷ್ಟದ ಸಮಯದಲ್ಲಿ ನಮಗೆ ರಕ್ಷಕನಾಗಿದ್ದಾನೆ. ಕೀರ್ತನೆ 27:5 ಪ್ರಕಾರ, ಕೇಡಿನ ದಿನದಲ್ಲಿ ಆತನು ನನ್ನನ್ನು ತನ್ನ ಗುಡಾರದಲ್ಲಿ ಮರೆಮಾಡಿ, ತನ್ನ ಗುಡಾರದ ಮರೆಯಲ್ಲಿ ನನ್ನನ್ನು ಬಚ್ಚಿಟ್ಟು, ನನ್ನನ್ನು ಬಂಡೆಯ ಮೇಲೆ ಏರಿಸುವನು, ಬಂಡೆಯ ಮೇಲೆ ಏರಿಸುವನು. ನನ್ನ ಪ್ರಿಯರೇ, ಕೇಡಿನ ದಿನ ಬರುತ್ತದೆ. ಯೆಶಾಯ 57:1 ಪ್ರಕಾರ, ಕೇಡು ಬರುವ ಮೊದಲೇ ನೀತಿವಂತನು ಒಯ್ಯಲ್ಪಡುತ್ತಾನೆ. ಚಿಕ್ಕ ವಯಸ್ಸಿನಲ್ಲಿಯೇ ಕೆಲವರು ಒಯ್ಯಲ್ಪಡುತ್ತಾರೆ. ನಿನ್ನೆ ಒಬ್ಬರು ಫೋನ್ ಮಾಡಿದ್ರು. ನನ್ನ ಸಹೋದರನಿಗೆ ಕೇವಲ 53 ವರ್ಷ. ಮಕ್ಕಳು ಚಿಕ್ಕವರು. ಈಗಲೇ ಅವರಿಗೆ ತಂದೆಯ ಅಗತ್ಯವಿತ್ತು. ಆದರೆ ನಿನ್ನೆ ಇದ್ದಕ್ಕಿದ್ದಂತೆ ಕೇವಲ 5 ನಿಮಿಷಗಳಲ್ಲಿ ಅವರು ಮರಣ ಹೊಂದಿದರು. ಅದಕ್ಕೂ ಮೊದಲು ಅವರು ತಮ್ಮ ತಾಯಿಯ ಜೊತೆ ಕುಳಿತು ಮಾತನಾಡುತ್ತಿದ್ದರು. ಕೋಣೆಗೆ ಹೋದರು. ಉಸಿರಾಡಲು ಕಷ್ಟವಾಗುತ್ತಿದೆ ಎಂದರು. 5 ನಿಮಿಷಗಳಲ್ಲಿ ಮರಣ ಹೊಂದಿದರು. ಯಾಕೆ ಬ್ರದರ್ ಎಂದು ಕೇಳಿದರು. ಆಗ ನಾನು ಹೇಳಿದೆ, ಅವರ ಜೀವನದಲ್ಲಿ ಕೇಡು ಬಂದು ಅವರನ್ನು ದೇವರಿಂದ ಆ ಕೇಡು ಅಗಲಿಸುವ ಮೊದಲೇ ಅವರ ಆತ್ಮವನ್ನು ಕಾಪಾಡಿ ದೇವರು ಪರಲೋಕಕ್ಕೆ ಕರೆದೊಯ್ದಿದ್ದಾರೆ ಎಂದು. ಅವರು ಹೇಳಿದರು, ಸರಿ. ನನ್ನ ಸಹೋದರ ಕುಡಿಯುತ್ತಲೇ ಇರುತ್ತಿದ್ದರು. ಲಿವರ್ ಎಲ್ಲ ಹಾಳಾಗಿ ಹೋಗಿತ್ತು. ಆದರೆ ಕಳೆದ 6 ತಿಂಗಳುಗಳಿಂದ ಸಂಪೂರ್ಣವಾಗಿ ಮನಸ್ಸು ಬದಲಿಸಿ ಅವರು ಕುಡಿತ ಬಿಟ್ಟಿದ್ರು. ಆದರೂ ಇದ್ದಕ್ಕಿದ್ದಂತೆ ಒಂದು ದಿನ ಸ್ವಲ್ಪ ಕುಡಿದು ಬರುತ್ತಿದ್ದರು. ಸಂಪೂರ್ಣವಾಗಿ ಬಿಡಬೇಕೆಂದು ಎಷ್ಟೋ ಹಂಬಲಿಸಿದರು. ಈ 1 ವಾರ ಮಾತ್ರ ಅವರು ಕುಡಿಯದೇ ಇದ್ದರು. ನಮ್ಮ ಅಮ್ಮ ವಯಸ್ಸಾದವರು ಅವರ ಬಳಿ ಬಂದು ಕುಳಿತು ಮಾತನಾಡಿ ತುಂಬ ಸಂತೋಷದಿಂದ ಅಮ್ಮನಿಗೆ, ಒಳ್ಳೆಯ ಮಗನಾಗಿದ್ದರು. ಅವರಿಗೆ ಕುಟುಂಬವಿತ್ತು. ಆದರೂ ಅಮ್ಮನನ್ನು ಹುಡುಕಿಕೊಂಡು ಪ್ರತಿದಿನ ಬರುತ್ತಿದ್ದರು. ಸ್ವಲ್ಪ ಸಮಯ ಮಾತನಾಡಿ ಅಮ್ಮನನ್ನು ಸಂತೋಷಪಡಿಸಿ ಹೋಗುತ್ತಿದ್ದರು. ಹೀಗೆ ಬದಲಾದ ಅವರು ಇದ್ದಕ್ಕಿದ್ದಂತೆ ಒಯ್ಯಲ್ಪಟ್ಟರು. ಹೌದು, ಕೇಡಿನ ದಿನ ಬರುವ ಮೊದಲೇ ನೀತಿವಂತನು ಒಯ್ಯಲ್ಪಡುತ್ತಾನೆ. ಆತ್ಮವು ಕಾಪಾಡಲ್ಪಡುತ್ತವೆ. ಆದರೆ ಈ ಜಗತ್ತಿನಲ್ಲಿ ನಾವು ಕೇಡಿನ ನಡುವೆ ಬದುಕುವಂತೆ ದೇವರು ನಮ್ಮನ್ನು ಗುಡಾರದ ಮರೆಯಲ್ಲಿ ಮರೆಮಾಡುತ್ತಾನೆ. ಪರಲೋಕದ ಗುಡಾರದ ಮರೆಯಲ್ಲಿ ಆತನನ್ನು ಮರೆ ಮಾಡಿದರು. ಆದರೆ ನಮಗೆ ಈ ಲೋಕದಲ್ಲಿ ಇರುವವರೆಗೂ ಆತನ ಗುಡಾರದ ಮರೆಯಲ್ಲಿ ಮರೆಮಾಡಿ ಬಚ್ಚಿಟ್ಟು, ಸೈತಾನನು ಮುಟ್ಟದಂತೆ, ಕೆಟ್ಟ ಮನುಷ್ಯನು ಮುಟ್ಟದಂತೆ, ತಪ್ಪು ಹಾನಿ ತಟ್ಟದಂತೆ ನಮ್ಮನ್ನು ಬಚ್ಚಿಡುತ್ತಾರಂತೆ. ಬಚ್ಚಿಟ್ಟು ಆತನು ನಮ್ಮನ್ನು ಬಂಡೆಯ ಮೇಲೆ ಯಾರೂ ತಳ್ಳಲಾಗದ, ನಮ್ಮನ್ನು ಮುರಿಯಲಾಗದ ಸ್ಥಿತಿಯಲ್ಲಿ ನಮ್ಮನ್ನು ದೃಢವಾಗಿ ಸ್ಥಾಪಿಸಿ ಎತ್ತಿ ಹಿಡಿಯುತ್ತಾರೆ. ಈ ಕೃಪೆಯನ್ನು ದೇವರು ನಿಮಗೆ ಇಂದು ನೀಡುತ್ತಿದ್ದಾರೆ. ನಿಮ್ಮ ಕೆಲಸವನ್ನು ಸ್ಥಿರವಾಗಿ ಸ್ಥಾಪಿಸುತ್ತಾರೆ. ಆಧ್ಯಾತ್ಮಿಕ ಜೀವನವನ್ನು ಸ್ಥಿರವಾಗಿ ಸ್ಥಾಪಿಸುತ್ತಾರೆ. ಕುಟುಂಬ ಜೀವನವನ್ನು ಸ್ಥಿರವಾಗಿ ಸ್ಥಾಪಿಸುತ್ತಾರೆ. ಶಿಕ್ಷಣವನ್ನು ಸ್ಥಿರವಾಗಿ ಸ್ಥಾಪಿಸುತ್ತಾರೆ. ವ್ಯವಹಾರವನ್ನು ಸ್ಥಿರವಾಗಿ ಸ್ಥಾಪಿಸುತ್ತಾರೆ. ಸೇವೆಯನ್ನು ಸ್ಥಿರವಾಗಿ ಸ್ಥಾಪಿಸುತ್ತಾರೆ. ಅಭಿಷೇಕವನ್ನು ಸ್ಥಿರವಾಗಿ ಸ್ಥಾಪಿಸುತ್ತಾರೆ. ಗುಡಾರದ ಮರೆಯಲ್ಲಿ ಬಚ್ಚಿಡುತ್ತಾರೆ. ಎಲ್ಲರೂ ಇವನನ್ನು ನಾಶ ಮಾಡಬೇಕೆಂದು ಹುಡುಕುತ್ತಿದ್ದಾರೆ. ಎಲ್ಲಿದ್ದಾರೆಂದು ತಿಳಿಯುತ್ತಿಲ್ಲ. ದಾವೀದನು ಹೋದಾಗ ಶತ್ರುಗಳಿಗೂ ಎಲ್ಲರಿಗೂ ಒಳ್ಳೆಯ ನಿದ್ರೆಯನ್ನು ಕೊಟ್ಟುಬಿಟ್ಟರು. ಅವನು ತನ್ನ ಕೆಲಸ ಮುಗಿಸಿ ತನ್ನ ಪಾಡಿಗೆ ಬಂದನು. ಒಬ್ಬರೂ ಮುಟ್ಟಲು ಸಾಧ್ಯವಾಗಲಿಲ್ಲ. ಹಾಗೆಯೇ ನಿಮಗೂ ದೇವರು ಮಾಡುತ್ತಾರೆ. ಧೈರ್ಯವಾಗಿರಿ. ಕೀರ್ತನೆ 91 ಹೇಳುತ್ತದೆ, ದೇವರಿ, ತಲೆ ತಲಾಂತರಗಳಿಂದ ನಮಗೆ ಆಶ್ರಯವಾಗಿದ್ದೀರಿ. ನನಗೆ ಮಾತ್ರವಲ್ಲ, ನನ್ನ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಅವರ ಮಕ್ಕಳಿಗೆ, ಎಲ್ಲ ತಲೆಮಾರಿಗೂ ನೀವೇ ಆಶ್ರಯದಾತರು. ನಿಮಗೆ ಸ್ತೋತ್ರ ಸ್ವಾಮಿ. ಧರ್ಮೋಪದೇಶ ಕಾಂಡ 33:27.
ಅನಾದಿ ದೇವರೇ ನಿನಗೆ ಆಶ್ರಯ. ಆತನ ನಿತ್ಯ ಭುಜಗಳು ನಿನಗೆ ಆಧಾರ. ಆತನು ನಿನಗೆ ಮುಂದಾಗಿ ನಿಂತು ಶತ್ರುಗಳನ್ನು ಓಡಿಸುವನು, ಅವರನ್ನು ನಾಶ ಮಾಡು ಎಂದು ಆಜ್ಞಾಪಿಸುವನು. ಧೈರ್ಯವಾಗಿರಿ. ಕೀರ್ತನೆ 91:1. ಮಹೋನ್ನತನ ಮರೆಯಲ್ಲಿರುವವನು ಸರ್ವಶಕ್ತನ ನೆರಳಿನಲ್ಲಿ ವಾಸಿಸುವನು. ಥ್ಯಾಂಕ್ ಯು ಜೀಸಸ್. ಆ ಕೃಪೆಯನ್ನು ದೇವರು ಇಂದು ನಿಮಗೆ ನೀಡುತ್ತಿದ್ದಾರೆ. 2 ಕೊರಿಂಥದವರಿಗೆ 6:16 ಹೇಳುತ್ತದೆ, ದೇವ ಆಲಯಕ್ಕೂ ವಿಗ್ರಹಗಳಿಗೂ ಸಂಬಂಧವೇನು? ನಾನು ಅವರೊಳಗೆ ವಾಸಮಾಡಿ ಅವರೊಳಗೆ ಸಂಚರಿಸಿ ಅವರ ದೇವರಾಗಿರುವೆನು, ಅವರು ನನ್ನ ಜನವಾಗಿರುವರು. ಹೌದು ಪ್ರಿಯರೇ, ನಿಮ್ಮ ಆತ್ಮವನ್ನು ದೇವರು ಕಾಪಾಡುವರು. ಆತನ ಮಗುವಾಗಿ ಕಾಪಾಡುವರು. ದೇವರ ಮಗುವಾಗಿ, ಆತನ ಆಲಯವಾಗಿ ಕಾಪಾಡುವರು. ಈ ಲೋಕದ ಆರಾಧನೆಗಳಲ್ಲ, ದೇವರ ಮಾರ್ಗದರ್ಶನದಲ್ಲಿ ಆತನ ಜೀವದಿಂದ ತುಂಬಿಸಿ ಸರ್ವಶಕ್ತನಾದ ದೇವರಾಗಿ ನಿಮಗೆ ಇರುವರು. ಯೆಹೋಶುವ 1:9 ದೇವರು ಯೆಹೋಶುವನಿಗೆ ಹೇಳ್ತಾರೆ, ಬಲಗೊಂಡು ಧೈರ್ಯವಾಗಿರು, ಕಳವಳಗೊಳ್ಳಬೇಡ, ಹೆದರಬೇಡ. ನಾನು ನಿನಗೆ ಆಶ್ರಯವಾಗಿದ್ದೇನೆ, ನೀನು ಕಳವಳಗೊಳ್ಳಬೇಡ. ನೀನು ಹೋಗುವ ಕಡೆಯಲ್ಲೆಲ್ಲ ನಿನ್ನ ದೇವರಾದ ಕರ್ತನೆಂಬ ನಾನು ನಿನ್ನೊಂದಿಗಿದ್ದೇನೆ. ಆದ್ದರಿಂದ ಧೈರ್ಯವಾಗಿರಿ. ಈ ಭಾಗ್ಯವನ್ನು ಕರ್ತನು ಇಂದು ನಿಮಗೆ ನೀಡಿ, ಕಷ್ಟದ ದಿನದಲ್ಲಿ ನಿಮ್ಮನ್ನು ಆತನ ರೆಕ್ಕೆಗಳ ಕೆಳಗೆ ಮರೆಮಾಡಿ ಗುಪ್ತ ಸ್ಥಳದಲ್ಲಿ ಇಟ್ಟು ಬಚ್ಚಿಟ್ಟು ನಿಮ್ಮನ್ನು ಬಂಡೆಯ ಮೇಲೆ ಎತ್ತಿ ಹಿಡಿಯಲಿ. ಈ ಆಶೀರ್ವಾದವನ್ನು ಯೇಸುವಿನ ನಾಮದಲ್ಲಿ ನಿಮ್ಮ ಮೇಲೆ ನಾನು ಇರಿಸುತ್ತೇನೆ. ಆ ಬಲವು ನಿಮ್ಮ ಮೇಲೆ ಇಳಿಯಲಿ, ನಿಮ್ಮ ಮಕ್ಕಳು ಮತ್ತು ಮೊಮ್ಮಕ್ಕಳ ಮೇಲೆ ಇಳಿಯಲಿ. ಆತ್ಮವು ರಕ್ಷಿಸಲ್ಪಡಲಿ, ಶರೀರವೂ ರಕ್ಷಿಸಲ್ಪಡಲಿ, ವಿದ್ಯಾಭ್ಯಾಸವೂ ರಕ್ಷಿಸಲ್ಪಡಲಿ, ಕೆಲಸವೂ ರಕ್ಷಿಸಲ್ಪಡಲಿ. ನೀವು ಹೋಗುವ ಸ್ಥಳದಲ್ಲಿ ಮಾಡಬೇಕಾದ ಎಲ್ಲಾ ಕೆಲಸಗಳು ಮತ್ತು ಎಲ್ಲಾ ಜವಾಬ್ದಾರಿಗಳು ರಕ್ಷಿಸಲ್ಪಡಲಿ. ಹೆಸರು ರಕ್ಷಿಸಲ್ಪಡಲಿ, ಒಳ್ಳೆಯ ಕೀರ್ತಿ ಉಂಟಾಗಲಿ, ಸಂಪತ್ತೆಲ್ಲವೂ ರಕ್ಷಿಸಲ್ಪಡಲಿ. ಸೈತಾನನು ಯಾವುದನ್ನೂ ಕದಿಯದಂತೆ ಕರ್ತನು ಎಲ್ಲವನ್ನೂ ಕಾಪಾಡಲಿ. ಹಾಗೆಯೇ ಮಾಡಿದ್ದಕ್ಕಾಗಿ ವಂದನೆ ಯೇಸಪ್ಪ, ವಂದನೆ ಯೇಸಪ್ಪ, ವಂದನೆ. ಅವರನ್ನು ಮುತ್ತಿಕ್ಕಿ ಅಪ್ಪಿಕೊಂಡು ಆಶೀರ್ವದಿಸಿ ನಿಮ್ಮ ರೆಕ್ಕೆಗಳ ಮರೆಯಲ್ಲಿ, ಗುಡಾರದ ಮರೆಯಲ್ಲಿ, ನಿಮ್ಮ ಹೆಸರಿನ ಅಡಿಯಲ್ಲಿ ಮರೆಮಾಚಿ ಕಾಪಾಡಿರಿ. ಕರ್ತನ ನಾಮವು ಬಲವಾದ ಗೋಪುರವು, ಕರ್ತನ ಹೆಸರು, ಯೇಸುವಿನ ಹೆಸರು ಬಲವಾದ ಗೋಪುರವು. ನೀತಿವಂತನು ಅದರಲ್ಲಿ ಓಡಿ ಸುಖವಾಗಿರುವನು. ಈ ವಾಕ್ಯದಂತೆಯೇ ನಡೆಯಲಿ. ಎಲ್ಲವನ್ನೂ ಕಾಪಾಡಿರಿ. ಯಾವುದೂ ಕಳೆದು ಹೋಗುವುದಿಲ್ಲ, ಯಾವುದನ್ನೂ ತೆಗೆದುಕೊಳ್ಳಲಾಗುವುದಿಲ್ಲ. ಎಲ್ಲವೂ ಸ್ಥಿರವಾಗಿ ಸ್ಥಾಪಿಸಲ್ಪಡಲಿ. ಬದಲಾಗಿ ನಿಮ್ಮ ಮಕ್ಕಳನ್ನು ಬಂಡೆಯ ಮೇಲೆ ಎತ್ತರಿಸಿದ್ದಕ್ಕಾಗಿ ವಂದನೆ. ಯೇಸುವಿನ ನಾಮದಲ್ಲಿ ಆಮೀನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ ನನ್ನ ಪ್ರಿಯರೇ. ಬಿಸ್ನೆಸ್ ಬ್ಲೆಸ್ಸಿಂಗ್ ಪ್ಲಾನ್ ಅಂದರೆ ವ್ಯಾಪಾರ ಆಶೀರ್ವಾದ ಯೋಜನೆ. ನೀವು ವ್ಯಾಪಾರದಲ್ಲಿದ್ದರೆ, ಈ ವ್ಯಾಪಾರದಲ್ಲಿ ತೊಡಗಿದ್ದರೆ, ವ್ಯಾಪಾರದಲ್ಲಿ ಕೆಲಸ ಮಾಡುತ್ತಿದ್ದರೆ ನೀವು ಈ ಯೋಜನೆಯಲ್ಲಿ ಸೇರಬಹುದು. ನಿಮ್ಮ ವ್ಯಾಪಾರವನ್ನು ಕರ್ತನು ಆಶೀರ್ವದಿಸಲು ಬಯಸುತ್ತಾರೆ. ಕರ್ತನು ನಿಮ್ಮ ಐಶ್ವರ್ಯವನ್ನು ಹೆಚ್ಚಿಸಲು ಶಕ್ತರಾಗಿದ್ದಾರೆ. ಅದಕ್ಕೆ ಬೇಕಾದ ಬಲವನ್ನು ಅವರು ನೀಡುತ್ತಾರೆ. ಸಂಪತ್ತನ್ನು ಗಳಿಸಲು ಅವರು ನಿಮಗೆ ಶಕ್ತಿಯನ್ನು ನೀಡುತ್ತಾರೆ. ಸಂಪತ್ತನ್ನು ಗಳಿಸುವ ಶಕ್ತಿ. ಧರ್ಮೋಪದೇಶ ಕಾಂಡ 8:18. ಆದ್ದರಿಂದ ಇದಕ್ಕೆ ತಕ್ಕ ಕೃಪೆಯನ್ನು ನೀವು ಪಡೆದುಕೊಳ್ಳುವಂತೆ ಈ ಬಿಸ್ನೆಸ್ ಬ್ಲೆಸ್ಸಿಂಗ್ ಪ್ಲಾನ್ನಲ್ಲಿ ನೀವು ಸೇರಿಕೊಳ್ಳಿ. ಇದರ ಮೂಲಕ ಲಕ್ಷಾಂತರ ಜನರು ಉಚಿತವಾಗಿ ಕರ್ತನ ವಾಕ್ಯವನ್ನು ಕೇಳಿ ಅದ್ಭುತಗಳನ್ನು ಪಡೆದುಕೊಳ್ಳುವಂತೆ, ಎಲ್ಲಾ ಸೇವೆಯನ್ನು ನಾವು ಮಾಡುವಂತೆ ನೀವು ದಾರಿ ಮಾಡಿಕೊಡುತ್ತೀರಿ. ನೀವು ನೀಡುವ ಅಲ್ಪವನ್ನು ಕರ್ತನು ಆಶೀರ್ವದಿಸಿ ಹೆಚ್ಚಿಸುತ್ತಾರೆ. ಅದೇ ರೀತಿ ನಿಮಗೂ ಸಹ ನೀವು ಅಭಿವೃದ್ಧಿಯೊಂದಿ ಅತಿದೊಡ್ಡ ಐಶ್ವರ್ಯವಂತರಾಗುವಂತೆ ಇಸಾಕನಿಗೆ ಮಾಡಿದಂತೆ ಆದಿಕಾಂಡ 26:12-13 ಪ್ರಕಾರ ನಿಮ್ಮನ್ನು ಆಶೀರ್ವದಿಸುತ್ತಾರೆ. ಈ ಯೋಜನೆಯಲ್ಲಿ ಸೇರಿಕೊಳ್ಳಿ. ಯೋಜನೆಯಲ್ಲಿ ಸೇರಿರುವ ನೀವು ಪ್ರತಿ ತಿಂಗಳು ಈ ಸೇವೆಯಲ್ಲಿ ತೊಡಗಿಸಿಕೊಂಡು ಕರ್ತನಿಗಾಗಿ ನಿಮ್ಮ ಕಾಣಿಕೆಗಳನ್ನು ನೀಡಿ ಸಂಪೂರ್ಣ ಫಲವನ್ನು ಪಡೆದುಕೊಳ್ಳಿ. ಲಕ್ಷಾಂತರ ಜನರ ಕಣ್ಣೀರನ್ನು ನಾವು ಒರೆಸೋಣ. ಇತರರನ್ನು ನೋಡಿ ಅಲ್ಲ, ಕರ್ತನನ್ನು ನೋಡಿ ನಾವು ಪ್ರತಿಯೊಂದು ಕಾರ್ಯವನ್ನು ಮಾಡೋಣ. ಕರ್ತನು ನಿಮ್ಮನ್ನು ಬಂಡೆಯ ಮೇಲೆ ಇಟ್ಟು ಕಾಪಾಡುತ್ತಾರೆ. ನಿಮ್ಮನ್ನು ಮುಚ್ಚಿ ಮರೆಮಾಚುತ್ತಾರೆ. ಬಂಡೆಯ ಮೇಲೆ ಇಟ್ಟು ಉನ್ನತ ಸ್ಥಾನಕ್ಕೆ ತರುತ್ತಾರೆ. ಚಿಂತಿಸಬೇಡಿ.